ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರುದ್ರಮ್ಮ ಅಮರೇಶ್ ಆಸಿನಾಳ್ ಅವರು ಬಂದಿದ್ದಾರೆ. ಅವರು ಈಗಾಗಲೇ ಹಲವಾರು ಪ್ರವಚನಗಳನ್ನು ನಮ್ಮ ಬಸವ ವಾಹಿನಿಯಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಸುಮಾರು 25 ವರ್ಷಗಳ ಕಾಲ ಈ ಬಸವ ತತ್ವದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಬಸವ ವಾಹಿನಿಯಲ್ಲಿ ಬಹಳ ಏನದು ಪ್ರವಚನಗಳನ್ನ ಕೊಟ್ಟಿದ್ದೀರಾ. ನಿಮ್ಮ ಪುಸ್ತಕಗಳು ನೀವು ಅಂದ್ರೆ ಕಾವ್ಯಗಳನ್ನ ಕವನಗಳನ್ನ ಬರ್ದಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಎಷ್ಟು ಪುಸ್ತಕಗಳನ್ನ ಬರ್ದಿದ್ದೀರಾ? 3 ಪುಸ್ತಕಗಳನ್ನು ಬರ್ದಿದ್ದೀನಿ. ಬಿಡುಗಡೆ ಆಗಿದೆ. ಓಕೆ. ಸೊ ವಚನ ಸಾಹಿತ್ಯ, ಕವನ ಸಂಕಲನ ಎಲ್ಲದರಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಾ. ಬಹಳ ಸಂತೋಷ. ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಏನು ಅಡಿಗೆ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ರಾಗಿ ಐಟಮ್ಸ್ ನಿಂದ 2 ಸ್ವೀಟ್ ಅಂಬ್ಲಿ ಅಂದ್ರೆ ಸಿಹಿ ಅಂಬ್ಲಿ, ನಂತರ ಖಾರದ ಅಂಬ್ಲಿ ಮಾಡ್ತಾ ಇದ್ದೇನೆ. ಓಕೆ. ರಾಗಿದೆ ಒಂದು ಸಿಹಿ ಮತ್ತೆ ರಾಗಿದೆ ಸಿಹಿ. ಈ ರಾಗಿದೇನೆ ಅಂಬ್ಲಿನ ಯಾಕೆ ನಾನು ತಗೊಂಡೆ ಅಂತ, ರಾಗಿ ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಅಂಬ್ಲಿನ, ಆದ್ರೆ ವಿಶೇಷವಾಗಿ ಇದು ನಮ್ಮ ಶರಣರ ಪ್ರಸಾದ. ಇದಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಇದರಿಗೆ ಇಂದ ಒಂದು ನಮ್ಮ ಶರಣರ ಒಂದು ಆರೋಗ್ಯವನ್ನ ಯಾಕೆ ಕಾಪಾಡ್ಕೊಂಡ್ ಬಂದ್ರು, ಅವರ ಒಂದು ಆಹಾರ ಕ್ರಮ ಪದ್ಧತಿ ಹೇಗಿತ್ತು ಅನ್ನೋದಕ್ಕೋಸ್ಕರನೇ ಈ ಮುಖ್ಯವಾಗಿ ಇದು ನಮ್ಮ ಜನತೆ ಎಲ್ಲ ಹೆಚ್ಚು ಇದ್ರ ಬಗ್ಗೆ ತಿಳುವಳಿಕೆ ಬರ್ಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಐಟಮ್ನ ಮಾಡ್ಕೋತಾ ಇದ್ದೀನಿ. ಸರಿ, ಇವಾಗ ಫಸ್ಟ್ ಏನ್ ಮಾಡ್ತೀರಾ? ಫಸ್ಟ್ ನಾನು ಒಂದು ಬಾಲ್ ಕೊಡ್ರಿ, ಅದರಲ್ಲಿ ಸಿಹಿದು ಮಾಡೋದಾ? ಒಂದನ್ನ ಸಿಹಿ ಖಾರ 2 ಮಾಡ್ತೀವಿ. ಒಂದ್ರಲ್ಲಿ ಬಾಲ್ ಅಲ್ಲಿ ರಾಗಿ ಎಲ್ಲ ಸಪ್ಪಂದಾಗಿ ಕುದಿಸ್ಕೊಂತೀನಿ. ನಂತರ 2ನ್ನ ಡಿವೈಡ್ ಮಾಡ್ಕೊಂಡು ಒಂದು ಖಾರದನ್ನ ಒಂದು ಸಿಹಿಯನ್ನ ಮಾಡೋದು. ಆ ತರನಾ? ಓಕೆ. ಸೊ ಈಗ ಏನೆಲ್ಲ ಸಾಮಗ್ರಿಗಳು ಬೇಕು ಹಾಗಾದ್ರೆ? ಇದಕ್ಕೆ ಒಂದಿಷ್ಟು ಬೆಲ್ಲ ಬೇಕು, ತುಪ್ಪ, ಗಸಗಸಿ, ಆಮೇಲೆ ಏಲಕ್ಕಿ ಪೌಡರ್ ಹಾಕೊಂಡು ಬೇಕಾಗುತ್ತೆ. ನಂತರ ಈ ಖಾರದ ಅಂಬ್ಲಿಗೆ ಒಂದಿಷ್ಟು ಉಪ್ಪು, ಜೀರಿಗೆ, ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಳ್ಳಾಗಡ್ಡೆ, ಹಸಿ ಉಳ್ಳಾಗಡ್ಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈ ತರ ಎಲ್ಲ ಐಟಮ್ ಹಾಕಿ ಅದ್ರಲ್ಲಿ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಹೊಟ್ಟೆ ಎಲ್ಲ ತಂಪಾಗುತ್ತೆ. ಸೊ ಫಸ್ಟ್ ಇವಾಗ ರಾಗಿನ 2ಕ್ಕೂ ಸೇರಿಯಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ತೀರಾ ಅಲ್ವಾ? ಸರಿ, ಏನ್ ಬೇಕಮ್ಮ ಈಗ? ಈಗ ಒಂದು ಪಾತ್ರೆ ಕೊಡಿ, ದೊಡ್ಡದಾದ ಪಾತ್ರೆ ಕೊಡಿ. ಹಾಗೆ ಒಂದಿಷ್ಟು ರಾಗಿ ಹಿಟ್ಟು ಕೊಡಿ, ರಾಗಿ ಹಿಟ್ಟು ನೀರು ಕೊಡಿ, ಒಂದು ಕಟ್ಟಿಗೆ ಸ್ಪೂನ್ ಕೊಡಿ. ಇದಾಗ್ಬೋದಾ? ಕೊಡಿ. ಫಸ್ಟ್ ನೀರ್ ಹಾಕೊಂತೀರಾ? ನೀರ್ ಹಾಕೊಂತೀನಿ. ಸೊ 1 ಕಪ್ಗೆ ಈಗ 2ಕ್ಕೂ ಬೇಕಾದಷ್ಟು ನೀರು ಇದಕ್ಕೆ ಎಷ್ಟು ತಕ್ಕಾಗುತ್ತೆ? ನಮಗೆ ಅಗ್ದಿ ನೀರು ಬೇಕಂದ್ರೆ ನೀರಾಗಿ ಮಾಡ್ಕೋಬಹುದು, ಅಥವಾ ಸ್ವಲ್ಪ ಗಟ್ಟಿ ಬೇಕಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೋಬಹುದು. ಯಾಕಂದ್ರೆ ಮಕ್ಕಳು ಕುಡ್ತಿರ್ತಾರೆ, ಮತ್ತೆ ಆರೋಗ್ಯ ಸರಿಗಿಲ್ಲಾರ್ದವ್ರು ಕೊಡ್ತಾರೆ. ಅವ್ರಿಗೆ ಯಾವ ತರ ತೆಳುವ ಬೇಕಾ, ದಪ್ಪಗೆ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ. ಈಗ ಫಸ್ಟ್ ಒಲೆಯಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ನೀರಲ್ಲಿ ಇದೆಲ್ಲ ಕಲಿಸ್ಬೇಕು. ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಗಂಟು ಆಗುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಕರೆಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಇದನ್ನೆಲ್ಲ ಗಂಜಿ ತರ ಬರೋವರೆಗೂ, ಅಂಬ್ಲಿ ತರ ಬರೋವರೆಗೂ ಇದು ಮಾಡ್ಕೋಬೇಕಾಗ್ತಾರೆ. ಮತ್ತೆ ನಮಗೆ ಇನ್ನು ಬೇಕಾದಂಗೆಲ್ಲ ನೀರು ಆ್ಯಡ್ ಮಾಡ್ಕೊಂತ ಹೋಗ್ತಾರೆ. ಸರಿ. ಓಕೆ. ಸೊ ನೀವು ಹೇಗೆ ಈ ಬಸವ ತತ್ವದಲ್ಲಿ, ಬಸವ ಪ್ರಚಾರದಲ್ಲಿ ಯಾವ ರೀತಿ ಹೇಗೆ ನೀವು ಇದಕ್ಕೆ ಬಂದ್ರಿ? ಅಂದ್ರೆ ನಿಮ್ಮ ಕುಟುಂಬನೇ ಆ ಥರ ಇತ್ತ, ಪರಿಸರದಲ್ಲ, ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಆಸಕ್ತಿ ಬಂತು ನಿಮ್ಗೆ? ಇದು ನಮ್ಮ ಅತ್ತೆಯವರ ಅಕ್ಕನ ಬಳಗದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಈಗ ಒಲೆ ಹಚ್ಕೊಂತ ಇದ್ದೀನಿ. ಅವ್ರ ಅಕ್ಕನ ಭಾಗದಲ್ಲಿ ಇರ್ಬೇಕಾದ್ರೆ ಅವ್ರ ಹಿಂದ್ಗಡೆ ಎಲ್ಲ ನಾನು ಹೋಗಿ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂತಂದು ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಎಲ್ಲ ಕಾರ್ಯಕ್ರಮದಲ್ಲಿ, ಚಿಕ್ಕ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಆಂಕರಿಂಗ್ ಮಾಡೋದು, ವಚನ ಸಾಹಿತ್ಯವನ್ನ ಎಲ್ಲ ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ತಿಳ್ಕೊತಾ ಎಲ್ಲ ಕವಿಗಳ ಕವನಗಳನ್ನ ಓದ್ತಾ ಸ್ವಲ್ಪ ನನಗೆ ಇಂಪ್ರೆಸ್ ಆಗಿ ನಾನು ಬರೆಯೋಕೆ ಸ್ಟಾರ್ಟ್ ಮಾಡಿದೆ. ಪ್ರಾರಂಭದಲ್ಲಿ ನಾನು ಚಿಕ್ಕದಾಗಿ ಹನಿಗವನಗಳನ್ನಂತ ಬರ್ತಾ ಹೋದೆ. ಹನಿಗವನಗಳನ್ನು ಎಲ್ಲ ಕಡೆ ಪತ್ರಿಕೆಯಲ್ಲಿ ಕಳಿಸ್ತಾ ಇದ್ದೆ. ಎಲ್ಲರಿಗೂ ಲೈಕ್ ಆಗ್ತಿದ್ದು. ನೀವ್ ಯಾಕೆ ಒಂದು ಹೊರಗಡೆ ಒಂದು ಹನಿಗವನ ಪುಸ್ತಕ ತರಬಾರ್ದು ಹೊರಗಡೆ ಅಂತ ಎಲ್ಲರ ಒಂದು ಇದು ಮಾಡಿದಾಗ, ಆಗ ನಮ್ಮ ಮನೆಯವರು ಆಯ್ತು ಬಿಡು, ತೊಂದರೆ ಆಯ್ತಂತೆ ನಮ್ಮ ಮನೆಯವ್ರ ಪ್ರೇರಣೆ. ಇದೆಲ್ಲ ಮದ್ವೆ ಆದ್ಮೇಲೆ ಮದುವೆ ಆದ್ಮೇಲೆ ಈಗ ಒಂದು ಅದು 15 ವರ್ಷ ಆಯ್ತು ಆ ಒಂದು ಪುಸ್ತಕ ಬಿಡುಗಡೆ ಆಯ್ತು. ತದನಂತರ ಒಂದು 6-7 ವರ್ಷದ ಮೇಲೆ ಅದನ್ನು ಬಿಡುಗಡೆ ಆದ ಒಂದು 6 ವರ್ಷದ ಮೇಲೆ ವಚನ ಮಾಲೆ ಅಂತೇಳಿ ಆಧುನಿಕ ವಚನಗಳ ಮೇಲೆ ತಂದೆ. ಅದು ಒಂದು ರೀತಿ ವಚನಗಳನ್ನ ನೀವೇ ಬರ್ದಿದ್ದೀರಾ? ಹೌದೌದು, ಆಧುನಿಕ ವಚನಗಳನ್ನ. ಎಷ್ಟು ವಚನಗಳನ್ನ ಬರ್ದಿದ್ದೀರಾ? 108 ವಚನಗಳನ್ನ ಫಸ್ಟ್ ತಂದೆ. ಈಗ ಸಾಕಷ್ಟಿದೆ, ಅವನು ಬಿಡುಗಡೆ ಪ್ರಕಟಣೆ ಆಗಿರೋದು 108 ಅಷ್ಟೇ ಮಾಡಿದ್ದೀನಿ. ಹಾಗೆ ಕವನಗಳನ್ನ ರಚನೆ ಮಾಡಿದೆ.
ಅವು ಒಂದು 53 ಕವನಗಳನ್ನು ಒಂದು ಗ್ರಂಥ ರೂಪದಲ್ಲಿ ಹೊರಗಡೆ ತಂದಿದ್ದೀನಿ. ಅವು ಎಲ್ಲ ಕಡೆ ಮೆಚ್ಚುಗೆ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮತ್ತು ಇತ್ತೀಚೆಗೆ ಏನಂತಂದರೆ ಶರಣರ ವಚನಗಳನ್ನು ವ್ಯಾಖ್ಯಾನಿಸೋದು, ಅಂದರೆ ವಿಶ್ಲೇಷಣೆ ಮಾಡಿ ಅರ್ಥ ಹೇಳುವಂಥದ್ದು. ಯಾಕಂದರೆ ಶರಣರ ಒಂದು ವಚನಗಳು ನೋಡಿ ಕನ್ನಡದಲ್ಲಿ ಕಂಡ್ರು ಅದರ ಅರ್ಥಗಳು, ಒಳ ಅರ್ಥಗಳು ಬೇರೆ ಬೇರೆ ಸುರುಳಿಯಲ್ಲಿ ಬಿಚ್ಕೊಳ್ತಾ ಹೋಗ್ತದೆ. ಹಾಗಾಗಿ ಜನಸಾಮಾನ್ಯರಿಗೂ ಅರ್ಥ ಆದ್ರೂ ಸಹಿತ ಕೆಲವೊಂದು ಶರಣರ ಒಂದು ಪರಿಭಾಷೆ ಅಂದ್ರೆ ಅವರ ವಚನಗಳ ಪರಿಕಲ್ಪನೆ ಸಾಮಾನ್ಯ ಜನರಿಗೂ ಅರ್ಥ ಆಗೋಸ್ಕರನೇ ನಾನು ಎಲ್ಲರೂ ಅರ್ಥೈಸ್ಕೊಳ್ಳೋ ಹಾಗೆ ನನ್ನದೇ ಆದ ಒಂದು ಭಾಷೆಯಲ್ಲಿ ರೀತಿಯಲ್ಲಿ ಅವನ್ನೆಲ್ಲ ಬಿಡಿಸ್ಕೊಳ್ತಾ ಮೊದಲೇ ಪ್ರಾರಂಭದಲ್ಲಿ ನಾನು ಒಂದು ಹನಿತೇನೆ ಅಂತ ಒಂದು ಹನಿಕವನ ಸಂಕಲನವನ್ನ ಬಿಡುಗಡೆ ಮಾಡಿದೆ, ಈಗ ಒಂದು 15 ವರ್ಷದ ಕೆಳಗಡೆ. ತದನಂತರ ವಚನಮಾಲೆ ಅಂತೇಳಿ ಆಧುನಿಕ ವಚನಗಳನ್ನ ಒಂದು ಪುಸ್ತಕವನ್ನು ಸಹ ನಾನು ಬಿಡುಗಡೆ ಇತ್ತೀಚೆಗೆ ಮಾಡಿದೆ. ಈಗ ಒಂದು ಅದು 7-8 ವರ್ಷ ಆಗಿದೆ. ಆಮೇಲೆ ಈ 3-4 ವರ್ಷದ ಕೆಳಗೆ ಅಣತೆ ಹಬ್ಬಿದ ಬೆಳಕು ಅನ್ನುವಂಥ ಒಂದು ಕವನ ಸಂಕಲನ 53 ಕವನಗಳನ್ನ ಅದನ್ನ ಲೋಕಾರ್ಪಣೆ ಮಾಡಿದ್ದೀನಿ. ಹೌದಾ? ಓಕೆ, ಬಹಳ ಸಂತೋಷ. ಅದ್ರ ಜೊತೆಗೆ ಸ್ವಲ್ಪ ಹಂಗೆ ಇಲ್ಲಿ ಬೆಲ್ಲ ಕರಗಿಸ್ಕೊಳ್ಳಿ, ಒಂದು ಬಾಯ್ ಕೊಡಿ. ಬೆಲ್ಲ ಕರಗಿಸ್ತೀರಾ? ಬೆಲ್ಲದ ಬೇಕಾಗಿಲ್ಲ, ನೀರು ದೊಡ್ಡದಾ ನಿಮ್ಗೆ? ಇಲ್ಲ ಸರ್, ಚಿಕ್ಕದೇ ಕೊಡಿ ನನಗೆ ಬೆಲ್ಲ ಕರಗಿಸೋದಕ್ಕೆ. ಸಾಕಾ ನೋಡಿ? ಸಾಕಾಗ್ಬೋದಾ? ಇದು ಆಗ್ತಾ ಇದೆ. ಹಾಗೆ ಜೊತೆಗೆ ಬೆಲ್ಲ ಕರಗಿಸೋಣ. ಇದು ರಾಗಿ ಯಾಕೆ ನಾನು ಅಂಬಲಿನ ವಿಶೇಷವಾಗಿ ಇದನ್ನ ತಗೊಂಡಿನ ಅಂತಂದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ಬೇಕಾ? ಸ್ವಲ್ಪ ಗಟ್ಟಿ, ನಮ್ಗೆ ಬೇಕಾದಷ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೋಬಹುದು. ಇನ್ನು ಸ್ವಲ್ಪ ನೀರು ಕೊಡಿ, ಯಾಕಂದ್ರೆ ಅದು ಆಗ್ತಾ ಆಗ್ತಾ ಗಟ್ಟಿ ಆಗಿಬಿಡುತ್ತೆ. ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಮ್ಗೆ ಬೇಕಾದಂಗೆಲ್ಲ ನೀರು ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಸಣ್ಣ ವಿರಾಮ ತಗೊಂಡ್ ಬರೋಣ. ಓಕೆ. ಸೊ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಸ್ವಲ್ಪ ಆಗ್ತಾ ಇದೆ, ಈಗ ಬರ್ತಾ ಇದೆ. ಇದು ಕುದಿ ಹಿಡಿದ್ಮೇಲೆ ಇದನ್ನ ಆರ್ಬಿಡ್ಬೇಕು. ಆರ್ಬಿಟ್ಟು ಸ್ವಲ್ಪ ಇದಕ್ಕೆ ಸಿಹಿ ಅಂಬಲಿ ಮಾಡ್ಬೇಕಲ್ಲ, ಹಂಗಾಗಿ ಈಗ ಸ್ವಲ್ಪ ಬೆಲ್ಲವನ್ನ ಕರಗಿಸ್ಕೊಳ್ಳೋಣ. ಈಗ ಸ್ವಲ್ಪ ಇದಕ್ಕೆ ಬೆಲ್ಲವನ್ನ ಹಾಕೋತಾ ಇದ್ದೀನಿ. ಇದು ಬೆಲ್ಲ ಕರಗಿಸ್ಕೊಂಡ ನಂತರ ಆ ಒಂದು ಅಂಬಲಿಗೆ ಆ್ಯಡ್ ಮಾಡೋಣ. ಸೊ ಈ ಅಂಬ್ಲಿ ಇವಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡೋದಲ್ವಾ ಇದು ರಾಗಿದು? ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ರಾಗಿ ಒಂದು ಅಗ್ದಿ ಧಾನ್ಯಗಳಲ್ಲಿ ಪ್ರಧಾನವಾದಂಥ ಧಾನ್ಯ. ಇದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು, ಐರನ್ ಕಂಟೆಂಟ್ಸ್ ಇದೆ, ಫೇವರಿಕ್ ಕಂಟೆಂಟ್ಸ್ ಇದೆ. ಇದೆಲ್ಲವೂ ಏನು ಮಾಡುತ್ತೆ, ನಮ್ಮ ಫೇವರಿಕ್ ಕಂಟೆಂಟ್ಸ್ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಆಮೇಲೆ ಐರನ್ ಕಂಟೆಂಟ್ಸ್ ಬಂದು ನಮಗೆ ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಕೊಡುತ್ತೆ. ಆಮೇಲೆ ಸರಳವಾಗಿ ನಮಗೆ ಜೀರ್ಣಶಕ್ತಿಯನ್ನು ಸರಳವಾಗಿ ಎಲ್ಲ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರವರೆಗೂ ಎಲ್ಲರೂ ಸೇವಿಸುವಂಥ ಆಹಾರ. ಇದರಲ್ಲಿ ಬೇಕಾದಂಥ ನಾವು ಖಾದ್ಯಗಳನ್ನು ಮಾಡಿ ನಾವು ಆಹಾರ ಮಾಡ್ಬೋದು. ಹಿಂದೆ ನಮ್ಮ ಸರ್ವಜ್ಞ ಒಂದು ಕವಿ ಹೇಳ್ತಾನೆ, ಹಸಿದ ಒಡಲಿಗೆ ಅಂಬಲಿ ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಬಸರಿಗೆ ಶಿಶು ಮುದ್ದು, ಲೋಕಕ್ಕೆಲ್ಲ ಬಸವಣ್ಣನೇ ಮುದ್ದು ಅಂತೇಳಿ ಒಂದು ವಚನ ಹೇಳ್ತಾರೆ. ನಾನು ಮುದ್ದು ಅನ್ನೋದಕ್ಕಿಂತ ಮದ್ದು ಅಂತ. ಎಲ್ಲದಕ್ಕೂ ನೀವು ಹೇಳಿದಾಗೆ ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗಿದೆ. ಮತ್ತೆ ಏನಂದ್ರೆ ಚೆನ್ನಾಗಿ ತಿನ್ಬೇಕು, ತುಂಬಾ ದಪ್ಪ ಆದ್ರೂ ಬೇರೆ ಬೇರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ಆರೋಗ್ಯಕ್ಕೆ ಏನದು ಒಂದು ರಾಮಬಾಣ ಅಂತ ಹೇಳಿದ್ರೆ ಇದೆ. ನಿಜ ಇದೆ. ಇದೆಲ್ಲ ಈಗ BP ಶುಗರ್ ಇರುವಂತರು ಇದನ್ನ ಸರಳವಾಗಿ ಇದನ್ನ ಸೇವಿಸ್ತಾ ಹೋದ್ರೆ ಬೇರೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಂದಿನ ಒಂದು ನಮ್ಮ ಜನಾಂಗ ಏನ್ ಮಾಡಿದ್ರು, ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಒತ್ತಡದ ಬದುಕಿನಲ್ಲಿ ಈಗ ಔಷಧೀಯ ಆಹಾರ ಆಗಿದೆ. ಅದಕ್ಕೆ ನಾನು ಈ ತರ ಒಂದು ಐಟಮ್ ಅಂದ್ರೆ ಆಹಾರದಲ್ಲಿ ನೀವು ಹೆಚ್ಚು ರೆಡಿಮೇಡ್ ತರ್ತಾರೆ, ಏನದು ಮಾಡೋದಕ್ಕೆ ಸಮಯ ಇಲ್ಲ ಅಥವಾ ಆಸಕ್ತಿ ಇಲ್ಲ, ಎಲ್ಲದು ರೆಡಿಮೇಡ್. ಈಗ ದಿಢೀರ್ ಅಂತ ಆಗ್ಬೇಕು, ಅವಾಗ ಏನಾಗುತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಯಾವಾಗ್ಲೋ 2 ತಿಂಗಳು ಹಿಂದೆ ಮಾಡಿದ್ದು 3 ತಿಂಗಳ ಹಿಂದೆ ಮಾಡಿದ್ದು ನೀವಾಗ ತಿನ್ನೋದು, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಇದೆಲ್ಲ ತುಂಬಾ ಈಸಿ ಮಾಡ್ಬೋದು. ಈಗ ಒತ್ತಡ ಬದುಕಿನಲ್ಲೇ ಇಂಥ ಒಂದು ಈಜಿ ರೆಸಿಪಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ನಿಮಗೆ ಕಾರಲ್ಲೇ ಹೋಗ್ಕಂತಾನು ಕುಡ್ಕೊಂತ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ನಿಮ್ಮ ಶರೀರಕ್ಕೆ ಆರೋಗ್ಯ ದೃಷ್ಟಿಯಿಂದ ಶರೀರಕ್ಕೂ ಒಳ್ಳೆ ಎನರ್ಜಿ ಕೊಡುತ್ತೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂತ, ಇದು ಸಿಮ್ಮಲ್ಲೇ ಇರ್ಲಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಾ? ಸ್ವಲ್ಪ ಬೇಗ ಆಗುತ್ತೆ. ಈ ಕುದಿ ಹಿಡ್ದಿದ್ದೆಲ್ಲ ಸ್ವಲ್ಪ ಸಣ್ಣಗಿರ್ಲಿ ಅಂತೇಳಿ ನಾನು ಇಟ್ಟುಕೊಂಡಿದ್ದೀನಿ. ಈಗ ಬೆಲ್ಲನು ಕುದಿದೆ, 1 ಸ್ಪೂನ್ ಕೊಡಿ ಹಾಗೆ. ಸೊ ಅಂಬ್ಲಿ ಎಷ್ಟು ದಿನಕ್ಕೊಂದ್ಸತಿ ಮಾಡ್ತಾ ಇರ್ತೀರಾ ಮನೇಲಿ? ಡೈಲಿ ಬೆಳಿಗ್ಗೆನೆ ನಾವು ಟೀ ಕಾಫಿ ಬದಲಾಗಿ ಅಂಬ್ಲಿನ ಕುಡಿದ್ರೆ ಹೆಚ್ಚು ಒಳ್ಳೇದು ನಮ್ಮ ಆರೋಗ್ಯ ದೃಷ್ಟಿಯಿಂದ. ಯಾಕಂದ್ರೆ ಈಗಿನ ಮಸಾಲ ಪದಾರ್ಥವನ್ನ ಸೇವಿಸಿ ಏನಾಗ್ತಾ ಇದೆ,
ಕೆಲವೊಂದು ಆಹಾರದಲ್ಲಿ ವಿರುದ್ಧ ಪದಾರ್ಥಗಳಂತ ಇರುತ್ತೆ. ಆ ವಿರುದ್ಧ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಗಲಾಟೆ ಎಳೆಯಕ್ಕೆ ಶುರು ಆಗುತ್ತೆ. ಸಾಕಷ್ಟು ಡಿಸೀಸ್ಗಳನ್ನ ನಾವು ಎದುರಿಸ್ಬೇಕಾಗ್ತೈತೆ. ಇಲ್ಲಿ ರಾಗಿ ಉಂಡವನೇ ನಿರೋಗಿ ಅಂತ ಹೇಳಿ ಒಂದು ನಾಣ್ಣುಡಿದೆ. ಈಗೆಲ್ಲ ಚಿಕ್ಕ ಚಿಕ್ಕ ಪ್ರಾಯದವ್ರಿಗೇನೆ BP ಶುಗರ್ ಅಂತೂ ತುಂಬಾ ಏನು 30-20 ವರ್ಷದವರೆಗೂ ಬರ್ತಾ ಇದೆ. ಅದೆಲ್ಲ ಇಂಥದ್ದು ಯಾಕಂದ್ರೆ ಅವ್ರದ್ದು ಆಹಾರ ಪದ್ಧತಿ ಸರಿಗಲ್ಲ. ಆಹಾರ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡಿಲ್ಲ. ಈಗ ನಾಲಿಗೆ ರುಚಿಗೋಸ್ಕರ, ಬಾಯಿ ರುಚಿಗೋಸ್ಕರ ಸಿಕ್ಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದಾರೆ. ಬಜಾರ್ನಲ್ಲಿ, ರಸ್ತೆಯಲ್ಲಿ ಇರ್ತಕ್ಕಂಥ ಆಹಾರಗಳನ್ನ ತಿನ್ನೋದು ಸಿಕ್ಕಾಪಟ್ಟೆ ಆರೋಗ್ಯವನ್ನು ಅದಾಗಿದ್ಯಾ? ಇದನ್ನು ಆಗಿದೆ. ಎರಡನ್ನ ಆಫ್ ಮಾಡೋಣ. ಸರಿ. ಸೊ ಈಗ ಸ್ವಲ್ಪ ಗಟ್ಟಿಯಾಗಿದೆ. ನೀವ್ ಹೇಳಿದ್ರೆ ಅವ್ರವ್ರ ರುಚಿಗೆ ಬೇಕಾದಾಗೆ ಗಟ್ಟಿ ಆದ್ರೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಮಾಡಿದ್ರೆ ಗಟ್ಟಿ ಆಗತ್ತೆ. ಸ್ವಲ್ಪ ಇಲ್ಲದಿದ್ರೆ ಸ್ವಲ್ಪ ನೀರ್ ತರ ಆಗಿದೆ. ಇನ್ನೇನ್ ಮಾಡ್ಕೊಳ್ಳೋಣ? ಸ್ವಲ್ಪ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬಹುದು. ಸ್ವಲ್ಪ ದೊಡ್ಡವ್ರು ಕುಡ್ಬೇಕಾದ್ರೆ ತಿಕ್ಕಾಗಿ ಮಾಡ್ಕೋಬಹುದು. ಅವ್ರವ್ರ ಅನುಕೂಲ. ಸರಿ, ಬಿಸಿ ಇದೆಯಾ? ಬಿಸಿ ಇದೆ. ಇನ್ನೊಂದು ಬಾಲ್ ಕೊಡಿ. ಸೊ ನೀವೀಗ ಒಂದೇ ಇದ್ರಲ್ಲಿ ಈಗ ಒಂದು ಖಾರಕ್ಕೆ ಒಂದು ಸಿಹಿಗೆ ಈಗೆಲ್ಲ ಇದನ್ನೆಲ್ಲ ಏನು ಹಾಕಿಲ್ಲ ನಾನು, ಕೇವಲ ಇಟ್ಟು ನೀರನ್ನು ಹಾಕಿ ಮಾಡ್ಕೊಂಡಿನಿ. ಇದು ನಮಗೆ ಬೇಕಾದವರು ಉಪ್ಪು ಹಾಕಿ ಬೇಕಾದಂಗೆ ನಾವು ಈಗ ಇದಕ್ಕೆ ಮಜ್ಜಿಗೆ ಹಾಕ್ಕೊಂತಾರೆ. ಸ್ವಲ್ಪ ಆರಿದ ಮೇಲೆ ಮಜ್ಜಿಗೆ, ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೊಂಡು ಒಗ್ಗರಣೆ ಕೊಟ್ಕೊಂಡವರು ಕೊಟ್ಕೊಂತಾರೆ. ಮತ್ತೆ ನಂತರ ಇದು ಜೀರಿಗೆ ಹಾಕೊಂಡು ಉಪ್ಪು ಹಾಕೊಂಡು ಕುಡಿತಾರೆ. ಸಿಹಿ ಇಷ್ಟ ಇಲ್ಲ ಅಂದವ್ರು ಖಾರ ಅಥವಾ ಎರಡು ಒಂದೊಂದ್ ಸ್ವಲ್ಪ ಇರಲಿ, ಬರೀ ಸಿಹಿ ತಿನ್ನಕಾಲ ಅಂದ್ರೆ ಎರಡು ಮಾಡಿ ಇದು ಅವ್ರವ್ರಿಗೆ ಬೇಕಾಗಿ ಬಟ್ಟೆ ತಗೊಂಡ್ಬಿಡಿ. ಅಲ್ಲಿ ಬಿಸಿ ಇದೆ ಅಲ್ವಾ? ಅದು ಮೇನ್ ಆಗಿ ನೀವು ಸೌಟ್ ತಗೊಂಡು ಇದು ಮಾಡ್ತಾ ಇದ್ರಲ್ಲ, ಕಲ್ಸೋದು ಇಂಪಾರ್ಟೆಂಟ್. ಇಲ್ಲ ಗಂಟಾಗಲ್ಲ, ಕಲಿಬೇಕಲ್ಲ, ಎಲ್ಲರ ಜೊತೆ ಬೆರಿಬೇಕಲ್ಲ, ಹಂಗಾಗಿ ನಾವು ಕಲಿಸ್ತಾನೆ ಇರ್ತೀವಿ. ಸರಿ. ಇದು ಸ್ವಲ್ಪ ಸೋಸಕ್ಕೆ ಇದ್ರೆ ಕೊಡಿ. ಸಾಕಲ್ಲ? ಸಾಕು. ಯಾಕಂದ್ರೆ ಇದರಲ್ಲೆಲ್ಲ ಬೆಲ್ಲದಲ್ಲಿ ಕಸರಿರುತ್ತೆ. ಸೊ ಮನೇಲೆಲ್ಲ ಅಡಿಗೆ ಮಾಡ್ತೀರಾ ಇಷ್ಟೆಲ್ಲ ಬಿಸಿ ಲೈಫಲ್ಲಿ? ಮಾಡ್ತಾ ಇರ್ತೀನಿ. ಮನೇಲಿದ್ದಾಗೆ ನಾನು ಅಡಿಗೆನೆ ಜಾಸ್ತಿ ಮಾಡೋದು. ಹೊರಗಡೆ ಹೋದಾಗೆಲ್ಲ ನಮ್ಮ ತಾಯಿ ಇರ್ತಾರೆ, ನಮ್ಮ ತಂಗಿ ಇರ್ತಾರೆ. ಎಲ್ಲಿದೆ ಇವಾಗ ಮನೆ? ನೀವು ಬೆಂಗಳೂರಲ್ಲೇ ಇದ್ದೀರಾ? ನಾನು ಬೆಂಗಳೂರಲ್ಲಿ, ನನ್ನ ಮಗಳಿಲ್ಲೇ ಅಡ್ವೊಕೇಟ್ ಇದ್ದಾಳೆ, ಅವಳ ಮನೇಲಿ ಇರ್ತೀನಿ. ಎಷ್ಟು ಜನ ಮಕ್ಕಳ? 2 ಹೆಣ್ಮಕ್ಳು, 1 ಗಂಡ ಮಗ ನನಗೆ. ಸೊ ಎಲ್ಲರೂ 3 ಜನ ಬೆಂಗಳೂರಲ್ಲೇ ಇದ್ದಾರಾ? 3 ಜನನು ಬೆಂಗಳೂರು. ಈಗ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕೊಡಿ. ಸ್ಪೂನ್ ಕೊಡಿ. ಸೊ ತುಪ್ಪ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಮಿತವಾಗಿ ತಗೊಂಡ್ರೆ ತಗೋಬೇಕು. ಇದು ಮನೆ ತುಪ್ಪ ನಾ ತಂದಿರೋದು, ಮನೆಯಲ್ಲೇ ಊರಿಂದ ತರಿಸಿರೋದು. ಇದು ಕೆಲವರು ಇದರಿಂದ ಫ್ಯಾಟ್ ಹಾಕ್ತಾರೆ, ಆಮೇಲೆ ಇದಾಗ್ತಾರೆ ಅಂತೇಳಿ ಕೆಲವ್ರಿಗೆ ಭಯ. ಆಕ್ಚುಲಿ ಇದು ಹೀಟ್, ಉಷ್ಣಾಂಶ. ತುಪ್ಪ ಏನು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು, ಹೊಟ್ಟೆ ನೋವು ಬರಲ್ಲ. ಆಮೇಲೆ ಇದಕ್ಕೂ ಮಲಬದ್ಧತೆ ನಿವಾರಣೆ ಮಾಡುತ್ತೆ. ಅಲ್ಲ, ಇತ್ತೀಚಿನ ದಿನದಲ್ಲಿ ಮೊದಲು ಸ್ವಲ್ಪ ಹೇಳ್ತಾ ಇದ್ರು ತುಪ್ಪ ಒಳ್ಳೇದಲ್ಲ, ದಪ್ಪ ಆಗ್ತಾರೆ. ಆಕ್ಚುಲಿ ಏನಿಲ್ಲ, ತುಂಬಾ ಒಳ್ಳೇದು ಅಂತಾನೆ ಹೇಳ್ತಾರೆ. ಆದ್ರೆ ಹಿತವಾಗಿ ಏನ್ ಯಾವಾಗ್ಲೂ ಇನ್ ಎಷ್ಟು ತುಪ್ಪ ತಿನ್ನೋದಕ್ಕಾಗುತ್ತೆ? 1 ಸ್ಪೂನ್ 2 ಸ್ಪೂನ್ ಅಷ್ಟೇ ಅಲ್ಲ. ಈಗ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಋತುಬುಕ್ ಮಿತಬುಕ್ ಅಂತಾರೆ. ಅಂದ್ರೆ ಋತುಬುಕ್ ಅಂದ್ರೆ ಋತುಮಾನಕ್ಕೆ ತಕ್ಕ ಹಾಗೆ ಆಹಾರವನ್ನ ಸೇವನೆ ಮಾಡಬೇಕು. ಆಮೇಲೆ ಮಿತಬುಕ್ ಅಂದ್ರೆ ಮಿತವಾಗಿ ಆಹಾರವನ್ನ ಸೇವಿಸಬೇಕು. ಆಮೇಲೆ ಹಿತಬುಕ್ ಅಂದ್ರೆ ನಮ್ಮ ಶರೀರಕ್ಕೆ ಹಿತವಾದಂತ, ಅಂದ್ರೆ ಈ ಶರೀರ ಏನು ಬೇಕು ಬೇಡಗಳ ಬಗ್ಗೆ, ಇದಕ್ಕೆ ಏನ್ ಪೌಷ್ಟಿಕಾಂಶ ಬೇಕು, ಯಾವ್ದ್ರಲ್ಲಿ ಹೆಚ್ಚಾಗಿ, ಯಾವ್ದ ಧಾನ್ಯದಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶ ಇದೆ ಅನ್ನೋದ್ರ ಬಗ್ಗೆ ಆಹಾರ ಪದ್ಧತಿಯನ್ನ ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ನಮ್ಗೆ ಒಟ್ಟಾರೆ ಹಸಿವಾಗತ್ತೆ, ತಿನ್ಬೇಕು ಅಂತ ತಿನ್ನೋದನ್ನ, ನನ್ನ ದೇಹಕ್ಕೆ ಏನ್ ಬೇಕು, ನನಗೆ ತಡ್ಕೊಳಕ್ ಆಗತ್ತ, ನನ್ನ ಆರೋಗ್ಯಕ್ಕೆ ಬೇಕು ಏನು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ತಗೊಳ್ಬೇಕು. ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ತಾಮಸ ಆಹಾರ ಜಾಸ್ತಿ ಆಗಿದೆ, ಸಾತ್ವಿಕ ಆಹಾರ ಕಡಿಮೆ ಆಗಿದೆ. ಎಣ್ಣೆ ಐಟಮ್ಸ್ ಭಾಳ ತಿಂತಾ ಇದ್ದಾರೆ ಇತ್ತೀಚೆಗೆ. ಅದೆಲ್ಲ ಕಡಿಮೆ ಮಾಡಬೇಕು. ಯಾಕಂದರೆ ನಮ್ಮ ಶರಣರು ಏನು ಹೇಳ್ತಾರೆ ಅಂದರೆ, ಕೂಡಲ ಸಂಗನ ಒಲಿಸಿ ಬಂದ ಕಾಯ ಪ್ರಸಾದವ ಕೆಡಿಸಲಾಗದು ಅಂತಾರೆ. ಅಂದರೆ ಈ ಶರೀರವನ್ನು ಕೆಡ್ಸೋಕ್ಕಾಗಲ್ಲ ಅನ್ನುವಂಥ ಮಾತನಾಡ್ತಾರೆ. ಹಾಗಾಗಿ ಈ ಶರೀರ ಪ್ರತಿಯೊಂದು ಸಾಧನೆಗೆ ಮಾಧ್ಯಮ. ಇದನ್ನ ನಾವು ಚೆನ್ನಾಗಿ ರಕ್ಷಣೆ, ನಾವು ಏನದು ಹೆಲ್ತ್ ಇದ್ರೆ ತಾನೇ ನಾವೇನಾದ್ರೂ ಮಾಡೋದಕ್ಕಾಗೋದು. ಏನ್ ಬೇಕು? 1 ಗ್ಲಾಸ್ ಕೊಡಿ. 2 ಗ್ಲಾಸ್ ಕೊಡಿ. ಇದು ಯಾವ್ದು? ಇದು ಸ್ವೀಟಿಗೆ ಮಾಡಿ ಇದೆ. ಏನ್ ಬೇಕಾ? ಸ್ವಲ್ಪ ಗಸಗಸೆ, ಶುಂಠಿ ಇದೆ. ಇದು ಸ್ವಲ್ಪ ಹಾಕ್ಬೋದು. ಗಸಗಸೆ, ಆಮೇಲೆ ಏಲಕ್ಕಿ ಇದಕ್ಕೆ ಹಾಕ್ಬೋದು. ಸ್ವಲ್ಪ ಹಾಕೋಣ. ಏನ್ ಹಾಕಿದೀರಾ? ಗಸಗಸೆನ ಏನ್ ಮಾಡಿದೀರಾ? ಇದರಲ್ಲಿ ಏಲಕ್ಕಿ, ಶುಂಠಿ ಇದೆ. ಏಲಕ್ಕಿ, ಶುಂಠಿ ಮಾತ್ರ ಡ್ರೈನ್ ಹಾಕ್ತಾ ಇದ್ದೇನೆ. ಸರಿ. ಆಮೇಲೆ ನಂತರ ಇದು ಕಸಗಸೆ
ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಂಡಿದ್ದೀರಾ? ಫ್ರೈ ಮಾಡ್ಕೊಂಡಿದ್ದೆ. ಸ್ವಲ್ಪ ಕಸಕಸ ಸ್ವಲ್ಪ ಉದುರಿಸಿ ಬಿಡಬೇಕು. ತುಂಬಾ ಚೆನ್ನಾಗಿ ಬರ್ತದೆ ಪುಡಿ. ಸೊ ಇದಾದ್ರೆ ಸಿಹಿ ಅಂಬ್ಲಿ ಆಗ್ಬಿಡುತ್ತಲ್ವಾ? ಆಗುತ್ತೆ, ಸಿಹಿ ಅಂಬ್ಲಿ ಆಗುತ್ತೆ. ಇದು ಅದೆಲ್ಲ ಆಪ್ಷನಲ್, ಏನಾದ್ರೂ ಇಲ್ದೇದ್ರೂ ನನ್ನ ಲೆಕ್ಕದಲ್ಲಿ ಹಾಗೇನೆ ನಮ್ಮ ಲೆಕ್ಕದಲ್ಲಿ ಇದು ಮನೆಯಲ್ಲಿ ಏನೇನು ಇರ್ತದೆ ಅದು ಬೇಕಾದಂಗೆ ಕೊಬ್ಬರಿ ತುರಿ ಬೇಕಾದ್ರೂ ಹಾಕೋಬಹುದು. ಮತ್ತೆ ಬೇಕಾದ ಏನಾದ್ರೂ ನಮ್ಗೆ ಗೋಡಂಬಿ ದ್ರಾಕ್ಷಿ ಬೇಕಾದ್ರೂ ಹುರಿದು ಇದ್ರಾಗ ಆಡ್ ಮಾಡ್ಕೊಂಡು ಸಣ್ಣ ಅವರವರು ಇಷ್ಟ ಆದಂತ ರೀತಿಯಲ್ಲಿ ಮಾಡ್ಕೋಬಹುದು. ಸರಿ, ಇನ್ನು ಖಾರ ಅಂಬ್ಲಿ ಮಾತ್ರ ಮಾಡೋದು ಬಾಕಿ ಇರೋದಲ್ಲ? ಸರಿ ಸರಿ ಅಮ್ಮ, ಈಗ ಸಿಹಿ ಅಂಬ್ಲಿ ರೆಡಿ ಆಗಿದೆ. ಖಾರ ಅಂಬ್ಲಿಗೆ ಏನೆಲ್ಲ ಪದಾರ್ಥಗಳು ಬೇಕು, ಹೇಗೆ ಮಾಡೋದು ಅದನ್ನ? ಈ ಖಾರ ಅಂಬ್ಲಿಗೆ ಸ್ವಲ್ಪ ಉಪ್ಪು ಕೊಡಿ, ಆಮೇಲೆ ಜೀರಿಗೆ, ಇದಿಷ್ಟು ಐಟಮ್ ಎಲ್ಲ ಕೊಡಿ. ಸ್ವಲ್ಪ ಮೊದಲು ಮಜ್ಜಿಗೆ ಕೊಟ್ಬಿಡಿ ನನಗೆ. ಸೊ ಈ ಇರುವ ಪದಾರ್ಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಅದಕ್ಕೆ ಹಾಕ್ಬಿಡೋದು ಅಷ್ಟೇ? ಇದು ತಕ್ಕಾಗಿ ಹಸಿದೆ ಹಾಕ್ಬೇಕದು. ಹೌದಾ? ಓಕೆ. ಸೊ ಕೊಡಿ. ಈಗ ಉಪ್ಪು ಮಾಡೋದಕ್ಕೆ ಬಾರಿ ಸಿಂಪಲ್ ಆಗಿ ಇದೆ, ಸರಳ ರೀತಿಯಲ್ಲೇ ಸರಳವಾಗಿ. ಯಾಕಂದ್ರೆ ಒಂದ್ಸತಿ ರಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಇದನ್ನ ಆಡ್ ಮಾಡೋದು ಅಷ್ಟೇ? ಹೌದೌದು, ಅಷ್ಟೇ. ಯಾಕಂದ್ರೆ ಇದು ಯಾಕೆ ಮಾಡ್ತಾ ಇದ್ದೇನಂದ್ರೆ ಇವತ್ತು ಬೇಗ ಬೇಗ ಅಡಿಗೆ ಆಗೋಲ್ಲ, ಅದಕ್ಕಿಂತ ತಾವು ಎಲ್ಲ ಹೊರಗಡೆ ಹೋಗೋರು ಇದನ್ನ ಬೇಗ ಸೇವಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ, ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಆಮೇಲೆ ಬೇಗ ದಿಢೀರ್ನೆ ಆಗುವಂತ, ದಿಢೀರ್ ಆಗೋದು ನಾವು ಹೇಳ್ಕೊಡ್ಲೇಬೇಕು. ಮತ್ತೆ ದಿಢೀರ್ ಅಂತ ಹೇಳಿ ಯಾವ್ದೇದೋ ರೆಡಿಮೇಡ್ ಇರೋ ತರುವಂತದ್ದು ನೂಡಲ್ಸ್ ಅದೆಲ್ಲಕ್ಕಿಂತ ಇದನ್ನ ಹೇಳಿ ಇದು ಬೆಸ್ಟ್. ಇದು ಒಳ್ಳೇದು. ಇದು ನಾವು ಮನೆಯಲ್ಲೇ ಪ್ರಿಪೇರ್ ನಮ್ಮ ಕೈಯಾರನೆ ತಯಾರು ಮಾಡ್ಕೊಂಡಿರೋದ್ರೆ ನಮ್ಮ ಕಣ್ ಮುಂದೆನೆ ಒಳ್ಳೆ ಆಹಾರವನ್ನ ಸೇವಿಸ್ತೀವಲ್ಲ ಅನ್ನುವಂತ ಒಂದು ಇದು ಮನೋಭಾವನೆ ಇರುತ್ತೆ ನಮಗೆ. ಹೊರಗಡೆ ಏನೋ ತಿಂದ ಆರೋಗ್ಯ ಅದು ಸ್ವಲ್ಪ ಪರಿಮಳಕ್ಕೆ, ಅದು ಪರಿಮಳಕ್ಕೆ. ಮತ್ತೆ ಇದು ಕೂಡ ಡೈಜೆಷನ್ ಜಾಸ್ತಿ, ಒಟ್ಟಿಗೆ ಬೇಗ ಜೀರ್ಣ ಮಾಡ್ಕೊಳ್ಳುವಂತ ಒಂದು ಇದು ಕೂಡ ಒಂದು ತಂಪನೆ. ಹೌದೌದು, ಹಸಿ ಈರುಳ್ಳಿ ಕೂಡ ಒಳ್ಳೇದೇ. ಸೊ ಜೀರಿಗೆ ಹಾಕ್ತಾ ಇದ್ದೀರಾ? ಜೀರಿಗೆ ಅಂತೂ ತುಂಬಾ ಒಳ್ಳೇದಲ್ವಾ, ಜೀರ್ಣಕಾರಿ. ಜೀರಿಗೆ ಅದನ್ನು ಕೂಡ ತಂಪು, ಆಮೇಲೆ ಅದು ಕೂಡ ಡೈಜೆಷನ್ ಆಗುತ್ತೆ, ಜೀರ್ಣಕಾರಿ. ಪ್ರತಿದಿನ ಜೀರಿಗೆ ಸ್ವಲ್ಪ ಉಪಯೋಗಿಸ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಅಲ್ಲಿಗೂ ಒಳ್ಳೇದು, ಎಲ್ಲಾ ರೀತಿಯಿಂದನೂ ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇದೆ. ಹಾಗೆ ಸ್ವಲ್ಪ ಖಾರ, ಆಮೇಲೆ ಮಜ್ಜಿಗೆ ಕೊಟ್ಟುಬಿಡಿ. ಖಾರದ ಪುಡಿ. ನಮಗೆ ಖಾರಕ್ಕೆ ಬೇಕಾದರೆ ಕೆಂಪುದು ಹಾಕೋಬಹುದು, ಅಥವಾ ಹಸಿಮೆಣಸಿಕಾಯಿ ಪೇಸ್ಟ್ ಕೂಡ ಹಾಕ್ಬೋದು. ಇದಕ್ಕೆ ಇನ್ನೂ ವಿಶೇಷ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಮಾಡೋ, ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿರೋ ಅಂದ್ರೆ ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿ ಹಾಕೋಬಹುದು. ಯಾಕಂದ್ರೆ ಕೆಂಪು ನೆಗಡಿ ಇದ್ದವರಿಗೆ ಇದು ಒಳ್ಳೆ ಇದಾಗುತ್ತೆ. ಖಾರ ಅವರವರು ಬೇಕಾದ ಮಜ್ಜಿಗೆ ಕೊಡಿ. ಇದು ಮಜ್ಜಿಗೆ ಅಂತಂದ್ರೆ ಸ್ವಲ್ಪ ನೀರಲ್ಲಿ, ಮೊಸರು ಬೇಡ, ಮಜ್ಜಿಗೆನೆ ಇದನ್ನ ಮೊಸರನ್ನೇ ಕಟ್ಕೊಂಡ್ ಬಂದಿದ್ದೀನಿ. ಇಷ್ಟ ಇಲ್ಲದ್ರೆ ಇದು ಮಜ್ಜಿಗೆ ಹಾಕದೇ ಇದ್ರೂ ಹಾಗೇನು ತಿನ್ಬೋದು. ಯಾಕಂದ್ರೆ ಇದನ್ನ ಯಾಕೆ ಹಾಕ್ತಾ ಇದ್ದೇನಂದ್ರೆ ಇದು ಬೇಗ ಕೆಡಲ್ಲ, ಸ್ವಲ್ಪ ಸಾಯಂಕಾಲ ರಾತ್ರಿವರೆಗೂ ಚೆನ್ನಾಗಿರ್ತೈತೆ. ಹಂಗಾಗಿ ಬೆಳಿಗ್ಗೆ ಮಾಡ್ಬಿಟ್ಟು ಬೆಳಗ್ಗೆ ಮಾಡ್ಕೊಂಡು ಸಾಯಂಕಾಲವರೆಗೂ ಕುಡ್ಕೊಂತ ಇರ್ಬೋದು. ಹೊರಗಡೆ ಒಯ್ದ್ರು ನಮಗೆ ಅನುಕೂಲ ಆಗುತ್ತೆ. ಬರೀ ಗಂಜಿ ಒಯ್ದ್ರೆ ಏನಾಗುತ್ತೆ, ಬೇಗ ಹಾಳಾಗುತ್ತೆ ಅನ್ನೋದ್ರಲ್ಲಿ ಈ ಹುಳಿ ಇರುತ್ತಲ್ಲ, ಮಜ್ಜಿಗೆ ಹುಳಿ ಅಂಶ ಇರೋದ್ರಿಂದ ಕೆಡೋದಿಲ್ಲ. ಆಮೇಲೆ ಮಾಡೋ ಮುಂದನು ಕೆಲವರು ಅಂಬ್ಲಿ ಜೊತೆಗೆ ಮಜ್ಜಿಗೆ ಹಾಕೊಂಡು ಮಾಡ್ತಿರ್ತಾರೆ, ಮಾಡಿ ತಗೊಂಡು ಹೋಗ್ತಾ ಇರ್ತಾರೆ. ಬಹಳ ಚೆನ್ನಾಗಿರುತ್ತೆ, ಹೊಟ್ಟೆಗೆ ಎಲ್ಲ ಇದೆ. ಒಂದು ಗ್ಲಾಸ್ ಕೊಡಿ. ಸೊ ಇನ್ನೇನ್ ಬೇರೆ ಏನಾದ್ರು ಈ ತರ ಆರೋಗ್ಯದ ಅಡುಗೆ ಇನ್ನೇನ್ ಮಾಡ್ತೀರಾ ಮನೆಯಲ್ಲಿ? ಆರೋಗ್ಯ ದೃಷ್ಟಿಯಿಂದ ಈ ತರನೇ ಆದಷ್ಟು ಹೊರಗಡೆ ತಿನ್ನಿಸಬಾರ್ದು. ಮನೆಯಲ್ಲಿ ಯಾವ ತರ ಇನ್ನೇನ್ ಅಡುಗೆ ಮಾಡ್ತೀವಿ, ಇನ್ ಯಾವ ತರ ಏನಾದ್ರು ಮಾಡ್ತೀರಾ? ಅಂದ್ರೆ ಅದರಿಂದ ಒಳ್ಳೇದು ಅನ್ನುವಂಥದ್ದು ರಾಗಿದೆ, ಬೇರೆ ಏನಾದ್ರು ತಿಂಡಿ? ರಾಗಿದೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ, ರಾಗಿದೆ ಒಂದಿಷ್ಟು 1-3 kg ರಾಗಿ ತಗೊಂಡು ಅದನ್ನೆಲ್ಲ ತೊಳೆದಾಕಿ ಮೊಳಕೆ ಒಡಿಸಿ ಅದನ್ನೆಲ್ಲ ಹುರಿದು ಬಿಡ್ತೀವಿ ಚೆನ್ನಾಗಿ. ಅದ್ರ ಜೊತೆಗೆ ಎಲ್ಲವನ್ನು ಒಂದೊಂದು ಪಾವ್ ಕೆಜಿ ಅಂದ್ರೆ ಕಾಲ್ ಕೆಜಿನ ಗೋಧಿ, ಆಮೇಲೆ ಹೆಸರು ಬೇಳೆ, ಉದ್ದಿನ ಬೇಳೆ, ಆಮೇಲೆ ಸಬ್ಬಕ್ಕಿ, ಈ ಥರ ಐಟಮ್ಸ್ನೆಲ್ಲ, ಕಡಲೆಬೇಳೆ, ಇವೆಲ್ಲ ಹುರಿದು ಅದ್ರ ಜೊತೆಗೆ ಕೂಡಿಸ್ಕೊಂಡು ನಾವು ಗಿರಣಿಗೆ ಹಾಕ್ಸ್ಕೊಂಡ್ಬಂದ್ಬಿಡ್ತೀವಿ. ಅದನ್ನ 2 ತಿಂಗಳವರೆಗೂ ಇರುತ್ತೆ. ಮನೆಯಲ್ಲಿ ಎಲ್ಲರಿಗೂ ನಮಗೆ ರಾಗಿ ಸಿಹಿ ಬೇಕಾದ್ರೆ ಸಿಹಿ ಮಾಡ್ಕೋಬಹುದು. ಇದೇ ತರ ಆಮ್ಲಿ ತರ ಮಾಡೋದು. ರಾಗಿ ಜೊತೆ ಬೇರೆ ಅಂಶನೂ ಒಂದು ಒಳ್ಳೆಯ ವಿಟಮಿನ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಹಿಟ್ಟಿನ ದಿನಸಿ ಎಲ್ಲ ಸಿಕ್ಕಿಬಿಡುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಹೊಟ್ಟೆಗೆ ಯಾವುದೇ ತೊಂದರೆ ಕೊಡಲ್ಲ ನಮಗೆ ಅನ್ನೋದು ದೃಷ್ಟಿಯಿಂದ. ಅಟ್ಲೀಸ್ಟ್ ದಿನ ಅಲ್ದಿದ್ರು ಅಪರೂಪಕ್ಕಾದ್ರೂ ನಾನು ಹೇಳೋದಾದ್ರೆ ಇದನ್ನ ಮಾಡ್ಕೊಳ್ಳೇಬೇಕು. ಅಟ್ಲೀಸ್ಟ್ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಇದನ್ನ ಸ್ವಲ್ಪ ಜಾಸ್ತಿ ಈಗಿನ
ಜನರೇಷನ್ ಜಾಸ್ತಿ ಇದನ್ನೇ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸರಿ. ಎಲ್ರಿಗೂ ಇದೊಂದು ನೀವು ಕೊಟ್ಟಿರೋ ಮೆಸೇಜ್ ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಇಂಥ ಸಿಂಪಲ್ ರೆಸಿಪಿ ನೀವು ಹೇಳಿದೀರಾ, ಮಾಡ್ಕೊಂಡು ದಿನ ಸೇವನೆ ಮಾಡಿ ಅನ್ನೋದಂತೂ ನಾವು ಹೇಳ್ತೀವಿ. ಸೊ ಈಗ ರೆಡಿ ಆಗಿದೆ. ಒಂದು ಟ್ರೇ ಕೊಡಿ ಸ್ವಲ್ಪ. ಟ್ರೇ ಬೇಡ ಬಿಡಿ, ಹಾಗೇನೆ ರುಚಿ ನೋಡ್ಬೋದು. ಸ್ವಲ್ಪ ವಿಭೂತಿ ಕೊಡಿ. ಓಕೆ. ಸೊ ಬಸವ ಧರ್ಮದಲ್ಲಿ ಒಂದು ವಿಭೂತಿ ಒಂದು ಹಾಕೋದ್ರಲ್ಲಿ ಒಂದು ಪ್ರಸಾದ ಆಗುತ್ತೆ ಅಂತ ಹೇಳ್ತಾರಲ್ವಾ? ಯಾಕಂದ್ರೆ ವಿಭೂತಿಯಲ್ಲಿ ಅನೇಕ ವೈಜ್ಞಾನಿಕ ಗುಣಗಳಿರೋದ್ರಿಂದ ಸ್ವಲ್ಪ ಪೂಜ್ಯನೀಯ ವಸ್ತುವಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಈ ಒಂದು ಆಹಾರದಲ್ಲಿ ಎಲ್ಲಿ ಹೋದ್ರೆ ಪಾಯ್ಸನ್ ಆಗಲಿ ಬಿಡಂತೆ ಕೆಲವರು ವಿಭೂತಿನೇ ಹಿಂದೆ ಇಟ್ಕೊಂಡಿರ್ತಾರೆ. ಅಂದ್ರೆ ಒಳ್ಳೆ ವಿಭೂತಿ ಅಂದ್ರೆ ಸಗಣಿಯಿಂದ ಮಾಡಿರ್ತಕ್ಕಂಥದ್ದು. ಅಲ್ಲಿ ಏನಾದರೂ ಹೊರಗಡೆ ಆಹಾರ ತಿನ್ಬೇಕಾದ್ರೆ ಸ್ವಲ್ಪ ಅದು ನಮಗೆ ಯಾವುದೇ ಥರ ಪರಿಣಾಮ ಬೀರದೇ ಇಲ್ಲ ಅನ್ನೋಗೋಸ್ಕರ ಆ ವಿಭೂತಿಯನ್ನು ತಟ್ಟೆಗೋ ಒರೆಸ್ಕೊಂಡು ಅಥವಾ ಓಂಕಾರದಲ್ಲಿ ಷಟ್ಕೋನದಲ್ಲಿ ಬರ್ಕೊಂಡು ಆಮೇಲೆ ಅದನ್ನು ಪ್ರಸಾದವನ್ನು ಇದು ಹಾಕೊಂಡು ಊಟ ಮಾಡ್ತಾರೆ. ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಾ, ಆಂಟಿಸೆಪ್ಟಿಕ್ ಎಲ್ಲ ಒಂದೊಂದು ಒಳ್ಳೆ ಗುಣ ಇರುತ್ತೆ. ಯಾಕಂದ್ರೆ ಇದು ಒಳ್ಳೆ ವಿಭೂತಿದು ಕೂಡ ಒಳ್ಳೆ ರೋಗವನ್ನ ನಿವಾರಣೆ ಮಾಡತಕ್ಕಂತ ಒಂದು ವಸ್ತು. ಆ ರೀತಿಯಿಂದ ಹಾಕ್ತಾ ಇದ್ದಾರೆ. ಈಗ ಟೇಸ್ಟ್ ನೋಡಿ. ಓಕೆ, ಖಂಡಿತವಾಗ್ಲೂ ನೋಡ್ತೀನಿ. ಸೊ ನೀವ್ ಹೇಳಿದ್ರಿ ಫಸ್ಟ್ ಸಿಹಿದು ನೋಡಿ. ತುಂಬ ರುಚಿಯಾಗಿದೆ ತುಂಬ ಅದ್ಭುತವಾಗಿದೆ. ನಾನೇನೋ ರಾಗಿಯಲ್ಲಿ ಏನು ಹಾಕೇ ಇಲ್ವಲ್ಲ, ಒಂದು ಇಷ್ಟೊಂದು ಸಿಂಪಲ್ ಆಗಿ ಇಷ್ಟೊಂದು ಟೇಸ್ಟ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಒಂದು ಲೋಟ ಆರಾಮದಲ್ಲಿ ಕುಡಿಬೋದು. ಆ ಕಾಫಿ ಟೀಗಿಂತ ಸಾಯಂಕಾಲ ಏನೋ ಆಫೀಸಿಂದ ಹೋಗಿರ್ತೀವಿ, ಎಲ್ಲರೂ ಮನೆಯಲ್ಲಿ ಒಂದು ಈಸಿ ಕೂಡ ಮಾಡೋದಕ್ಕೆ, ಆಫೀಸಿಂದ ಮನೆಗೆ ಹೋಗಿ ಮಾಡಿ ಕುಡಿದ್ಬಿಡ್ಬೋದು. ತುಂಬಾ ರುಚಿಯಾಗಿದೆ. ಇದನ್ನ ಅಭ್ಯಾಸ ಮಾಡ್ಬಿಟ್ರೆ ಹೊರಗಡೆ ಪೆಪ್ಸಿ ಏನೇನು ಕೆಮಿಕಲ್ ಏನು ಬೇಡ, ನಿಜವಾಗ್ಲೂ ಚೆನ್ನಾಗಿದೆ. ಮತ್ತೆ ತುಪ್ಪ ಹಾಕಿದ್ದೀರಲ್ಲ, ಒಳ್ಳೆ ಘಮ ಇದೆ. ಒಂಚೂರು ತುಪ್ಪ ಹಾಕೊಂಡು ತಿಂದ್ರೆ ಮತ್ತೇನು ಬೇಡ. ಅದಂತೂ ಬೇರೆ ರುಚಿ. ಅದು ಈರುಳ್ಳಿ ಹಸಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲದರದ್ದು ಒಂದು ಸಮ್ಮಿಶ್ರಣ ಇದೆ. ತುಂಬ ಚೆನ್ನಾಗಿದೆ. ಊಟ ಮಾಡಿ ಸ್ವಲ್ಪ ಊಟ ಕಡಿಮೆ ಮಾಡ್ಕೊಂಡು ಇದನ್ನ ಮಧ್ಯಾಹ್ನ ನನಗನ್ಸುತ್ತೆ ಕುಡಿದ್ರೆ ತಂಪು ಆರಾಮದಲ್ಲಿ ಏನದು ಎನರ್ಜಿ ಡ್ರಿಂಕ್ ಅಂತ. ಬೇರೆ ಏನೇನೋ ರೆಡಿಮೇಡ್ ಎನರ್ಜಿ ಡ್ರಿಂಕ್ಗಿಂತ ಇದನ್ನು ಖಂಡಿತವಾಗ್ಲೂ ಮಾಡಿಕೊಂಡು ದೊಡ್ಡವರು ಚಿಕ್ಕವರು ಎಲ್ಲರೂ ಅದನ್ನು ಸೇವನೆ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ. ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ. ಇವತ್ತು ನಮಗೆ ನಿಮ್ಮ ಏನದು ವಚನದ ಬಗ್ಗೆ, ಕಾವ್ಯದ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಾ. ಹಾಗೆ ಎರಡು ಏನದು ಹೊಸ ರುಚಿಯನ್ನು ಮತ್ತು ಆರೋಗ್ಯಭರಿತವಾದ ಎರಡು ನೀವು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ತಮಗೂ ಶರಣಾರ್ಥಿ. ಈ ಒಂದು ಖಾನಾವಳಿ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಂದ ಬರಮಾಡಿಕೊಂಡು ನನ್ನಿಂದ ಈ ಒಂದು ಅಡುಗೆಯನ್ನು ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಸಿಬ್ಬಂದಿಗಳಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.